ಮಳೆ 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 ಎಲ್ಲಿ ಬೀಳಬೇಕು ಮಳೆ ಅಲ್ಲಿ ಬೀಳ್ತಾ ಇಲ್ಲ. ಎಲ್ಲಿ ಮಳೆಯ ಅಗತ್ಯ ಇಲ್ವಲ್ಲ ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಕೆಲವೊಂದು ಕಡೆಗಂತೂ ಬಿಡಿ, ಮಳೆ ಒಂದು ಲೆಕ್ಕದಲ್ಲಿ ಅವರ ಜೀವನದ ಅವಿಭಾಜ್ಯ ಅಂಗಗಳು. ಇನ್ನು ಮಲೆನಾಡು, ಈ ಉತ್ತರ ಕನ್ನಡ ಜೊತೆಗೆ ದಕ್ಷಿಣ ಕನ್ನಡ. ಆದರೆ ವಿಪರೀತ ಮಳೆ ಆದಂಥ ಸಂದರ್ಭದಲ್ಲಿ ಎಡವಟ್ಟುಗಳಾಗ್ತವೆ. ಹೆದ್ದಾರಿಯ ಮೇಲೆ ಗುಡ್ಡ ಕುಸಿದಿದೆ, ಅದರ ಮಣ್ಣು ಹೆದ್ದಾರಿಗೆ ಬಂದು ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಮಣ್ಣು ಹಾಗೂ ಬಂಡೆ ಕಲ್ಲುಗಳು ಬಿದ್ದಿವೆ. ಹೊನ್ನಾವರ, ಸಾಗರ, ಬೆಂಗಳೂರು ರಸ್ತೆ ಸಂಪೂರ್ಣ ಬ್ಲಾಕ್ ಆಗಿದೆ. ವಾಹನ ಸಂಚಾರ ಆಗ್ತಾ ಇಲ್ಲ. ಬೆಳಗ್ಗಿನಿಂದಲೇ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿವೆ. ನೋಡಿ, ಈ ಪರಿ ಗುಡ್ಡ ಕುಸಿದು ಬಿಟ್ರೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆ ಹೋಗೋದು ಹೆಂಗೆ? ಪೊಲೀಯ ರಕ್ಷಣಾ ಕಾರ್ಯಾಚರಣೆ ಬರುವಂಥ ವೆಹಿಕಲ್ ಆದರೂ ಬರಬೇಕಲ್ಲ. ಎಲ್ಲಿಂದ ತರಬೇಕು? ಆ ಕಡೆಗೂ ವೆಹಿಕಲ್ಗಳು ನಿಂತಿರ್ತವೆ, ಈ ಕಡೆಗೂ ವೆಹಿಕಲ್ಗಳು ನಿಂತಿರ್ತವೆ. ಅಂಥ ಸ್ಥಿತಿ. ವರ್ಣಕೇರಿ, ಉತ್ತರ ಕನ್ನಡದ ವರ್ಣಕೇರಿ, ಆ ಪ್ರದೇಶವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಸ್ತೆ ಮೇಲೆ ಗುಡ್ಡದ ಒಂದು ಭಾಗ ಕುಸಿದು ಬಿದ್ದಿದೆ. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವೆಹಿಕಲ್ಗಳು ನಿಂತಿವೆ. ನಾವು ರಾಷ್ಟ್ರೀಯ ಹೆದ್ದಾರಿ 69 ನ್ಯಾಷನಲ್ ಹೈವೇ 69 ನಾವು ತೋರಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ವೆಹಿಕಲ್ಗಳಲ್ಲಿ ಸಾಲುಗಟ್ಟಿ ನಿಂತಿವೆ ಅಂತ. ವಿಪರೀತ ಪ್ರಮಾಣದಲ್ಲಿ ಮಳೆಯಿಂದಾಗಿ ಗುಡ್ಡದ ಭಾಗಗಳು, ಇದಕ್ಕೆ ಈ ಗುಡ್ಡಗಳು ಈ ರೀತಿ ಕುಸಿತಿರೋದ ಕಾರಣ ಏನು ಅಂದರೆ, ಈ ಅಲ್ಲಿದ್ದಂಥ ಮರಗಳನ್ನು ಕಡಿದಿರೋದು. ಇತ್ತೀಚಿನ ದಿನಗಳಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. ಈ ಕೊಡಗು ಎಂದಾದರೂ ನಾವು ಕೇಳಿದ್ವಾ? ಒಂದು 10-20 ವರ್ಷದಿಂದ ಈ ರೀತಿ ಕೇಳಿದ್ವಿ ನಾವು. ಇದಕ್ಕಿಂತ ಜಾಸ್ತಿ ಮಳೆ ಬರ್ತಾ ಇತ್ತಪ್ಪ. ಗುಡ್ಡನ್ನೇ ಸರ್ಕೊಂಬಿಡುತ್ತೆ, ಗುಡ್ಡನ್ನೇ ಸರಿದು ಬೀಳುತ್ತೆ. ನಾವೆಂದಾದರೂ ಯೋಚನೆ ಮಾಡೋಕ್ಕೆ ಸಾಧ್ಯನ? ನಾವು ನೋಡೋಕ್ಕೆ ಸಾಧ್ಯನ ಇಂಥದನ್ನು? ಆದರೆ ಈ ರೀತಿ ಗುಡ್ಡನ್ನೇ ಸರಿತವೆ ಅಂದರೆ ಕಾರಣ ಏನು ಹೇಳಿ? ಸುತ್ತಮುತ್ತ ಅದನ್ನು ಮಣ್ಣನ್ನು ಹಿಡಿದಿಡುವಂಥ ವೃಕ್ಷಗಳಿಲ್ಲ, ಮರಗಳಿಲ್ಲ. ನೋಡಿ, ಗುಡ್ಡ ಕುಸಿದಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಕಾರವಾರದ ದೃಶ್ಯಾವಳಿಗಳು, ಕಾರವಾರದ ಸುತ್ತಮುತ್ತ ಭಾಗದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದೇವಿ ಮನೆ ಘಟ್ಟ ಭಾಗದಲ್ಲಿ ಅಲ್ಲಿ ಒಂದು ಗುಡ್ಡ ಕುಸಿದಿದೆ, ಮನೆಯೇ ಕುಸಿದಿದೆ ಅಂಥ ಒಂದು ಸ್ಥಿತಿ. ಕುಮಟಾ ಮತ್ತು ಶಿರಸಿ ನಡುವೆ ಕೂಡ ಸಂಚಾರ ಬಂದಾಗಿದೆ. ಕಾರವಾರದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಾತ್ರೋರಾತ್ರಿ ಕಾರ್ಯಾಚರಣೆ ನಡೀತಿರೋದು. ಇದು ನೋಡಿದ್ರೆ ಗೊತ್ತಾಗುತ್ತೆ ಏನಂದ್ರೆ, ರಸ್ತೆ ಪಕ್ಕದಲ್ಲಿ, ಆ ಕಡೆ ನೋಡಿ, ರಸ್ತೆ ಪಕ್ಕದಲ್ಲಿ ಮೊದಲು ವಿಪರೀತ ಮರಗಳಿದ್ದು. ನಾವು ಈ ಬೆಳವಣಿಗೆ ಜೊತೆಗೇನು ಅಂತಂದರೆ, ನಾವು ಇಂಪ್ರೂವ್ ಮಾಡ್ತಾಯಿದ್ದೀವಿ, ರಸ್ತೆಗಳನ್ನು ಇಂಪ್ರೂವ್ ಮಾಡ್ತಾಯಿದ್ದೀವಿ, ರಸ್ತೆಗಳನ್ನು ಅಗಲ ಮಾಡ್ತಾಯಿದ್ದೀವಿ ನಿಜ. ಅದು ತಕ್ಕ ಹಾಗೆ ಮರಗಳನ್ನು ಹಾಕ್ತಾ ಇಲ್ಲ. ಕಾರವಾರದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಾರವಾರ ನಗರದಲ್ಲೂ ಕೂಡ ಅದೇ ಸ್ಥಿತಿ. ವಿಪರೀತ ಪ್ರಮಾಣದಲ್ಲಿ ಮಳೆ ಹುಯ್ದಿರೋದ್ರಿಂದ ಕೈಗಾ ಕಾರವಾರ ಮುಖ್ಯ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ಕಾರವಾರ ನಗರದಲ್ಲೂ ಕೂಡ ರಸ್ತೆಗಳು ಜಲಾವೃತಗೊಂಡಿವೆ. ಬನ್ನಿ, ಅಲ್ಲಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ನಿನ್ನೆ 24 ಗಂಟೆಗಳ ನಿರಂತರ ಮಳೆಯಿಂದಾಗಿ ಕಾರವಾರ ನಗರದಾದ್ಯಂತ ಪ್ರವಾಹನೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಕಾರವಾರ ನಗರದಲ್ಲಿರುವಂತಹ ಕಾರವಾರ ಮತ್ತು ಹುಬ್ಬುವಾಡೆಗೆ ಹೋಗುವಂತಹ ಮುಖ್ಯ ರಸ್ತೆ. ಈ ಮುಖ್ಯ ರಸ್ತೆಯಲ್ಲಿ ಇವತ್ತು ಪ್ರವಾಹದಂತೆ ನೀರು ಬಂದಿದೆ. ಇದು ಪೂರ್ತಿಯಾಗಿ ಅಂದರೆ ಕಾರವಾರ ನಗರದ ಪಕ್ಕದಲ್ಲಿರುವಂಥ ಬೆಟ್ಟದಲ್ಲಿನ ನೀರು ಪೂರ್ತಿಯಾಗಿ ಇವತ್ತು ಕೆಳಗಡೆ ಬಂದುಬಿಟ್ಟು ಈ ರೀತಿಯಾದಂಥ ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಏನಂದರೆ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಇದೇ ರೀತಿಯಾದಂಥ ಅವಾಂತರ ಕಾರವಾರ ನಗರದಲ್ಲಿ ಬಹುತೇಕ ಕಡೆಗೂ ಆಗಿದೆ. ಯಾಕಂದರೆ ಎಲ್ಲೆಲ್ಲಿ ತಗ್ಗು ಪ್ರದೇಶವಿದೆ ಅಲ್ಲೆಲ್ಲಿ ಎಲ್ಲೂ ಕಡೆಗೂ ಇದೇ ರೀತಿಯಾದ ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ಬೆಳ್ಳಂಬೆಳಿಗ್ಗೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಉಂಟಾಗಿದ್ದರೆ, ಇನ್ನೊಂದು ಕಡೆಗೆ ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳಿಗೂ ಸಹಿತ ನೀರು ನುಗ್ಗಿದೆ. ಈಗ ನೀವು ಇದನ್ನು ನೋಡ್ತಾ ಇದ್ದೀರಾ, ಈ ರಸ್ತೆ ಕಾರವಾರ ನಗರದಲ್ಲಿರುವಂಥ ಪ್ರಮುಖ ರಸ್ತೆಗಳಲ್ಲಿ ಒಂದು. ಅದರ ಜೊತೆಗೆ ಕಾರವಾರದಿಂದ ಕೈಗಾಗೆ ಹೋಗೋದಾಗಿರಲಿ, ಕಾರವಾರ ಬಸ್ ನಿಲ್ದಾಣದಿಂದ
ಕಾರವಾರ ರೈಲ್ವೆ ನಿಲ್ದಾಣಕ್ಕೆ ಹೋಗೋದಾಗಿರಲಿ ಇದೇ ರಸ್ತೆಯ ಮೂಲಕ ಹೋಗಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಆಟೋ ಸವಾರರು ಸಹಿತ ಬಹಳಷ್ಟು ಆತಂಕದಲ್ಲಿಯೇ ವಾಹನಗಳನ್ನು ಸವಾರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲಿ ಕೆಟ್ಟು ಹೋಗುತ್ತೆ ಅಂತ ಹೇಳಕ್ ಬರಲ್ಲ. ಇವತ್ತು ಬೆಳಿಗ್ಗೆಯೂ ಸಹಿತ ಒಂದು 2-3 ವಾಹನಗಳು ಇಲ್ಲೇ ಕೆಟ್ಟು ನಿಂತಿದ್ರೆ ಇನ್ನಲ್ಲಿ ಅವುಗಳನ್ನು ದಬ್ಬಿಬಿಟ್ಟು ಹೊರಗಡೆ ತಂದು ಅದನ್ನು ಮತ್ತೆ ರಿಪೇರಿ ಮಾಡಿ ಮತ್ತೆ ಕರೆದೊಯ್ಯಲಾಯಿತು. ಈ ರೀತಿಯಾದಂಥ ಪರಿಸ್ಥಿತಿ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ಸಹಿತ ಆತಂಕದಲ್ಲಿಯೇ ತಮ್ಮ ವಾಹನವನ್ನು ಚಲಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಲ್ಲಿ ಚರಂಡಿಗಳನ್ನು ಓಪನ್ ಮಾಡಲಾಗಿದೆ. ಯಾಕಂದರೆ ನಿನ್ನೆ ರಾತ್ರಿ ಸುರಿದ ಮಳೆಯಿಂದಾಗಿ ಸುತ್ತಮುತ್ತಲಿನ ಜನರು ತಮ್ಮ ಮನೆಗಳಿಗೆ ಅಲ್ಲಿ ನೀರು ನುಗ್ಗುತ್ತೆ ಎಂಬ ಆತಂಕದಲ್ಲಿ ಚರಂಡಿಗಳ ಮೇಲಿನ ಏನು ಸಿಮೆಂಟ್ಗಳನ್ನಿತ್ತು ಸಿಮೆಂಟ್ಗಳನ್ನು ತೆಗೆದುಹಾಕಲಾಗಿದೆ. ಹಾಗಾಗಿ ಅಲ್ಲಲ್ಲಿ ತಗ್ಗು ಪ್ರದೇಶವೂ ಸಹಿತ ಉಂಟಾಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೆ ಅಂತಲೂ ಸಹಿತ ಜನರಿಗೆ ಗೊತ್ತಿಲ್ಲ. ಆದರೆ ಕೆಲವರು ಆತಂಕದಲ್ಲಿಯೇ ವಾಹನ ಸವಾರಣೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ರಸ್ತೆ ಇದೆ ಅಂತ ಹಾಗಾಗಿ ಸ್ಪೀಡಲ್ಲಿಯೂ ಸಹಿತ ವಾಹನ ಸವಾರಣೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಏನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಕೇವಲ 24 ಗಂಟೆಗಳ ಸುರಿದ ಮಳೆಗೆ ಕಾರವಾರ ನಗರದ ಬಹುತೇಕ ಕಡೆಗೆ ಇದೇ ರೀತಿಯಾದಂಥ ಪರಿಸ್ಥಿತಿ ಉಂಟಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ. ಆಗ್ತಾನೆ ನಾನು ಈ ಮಡಿಕೇರಿಯ ಕಥೆ ಹೇಳ್ತಾ ಇದ್ದೆ, ಕೊಡಗಿನ ಕಥೆ ಹೇಳ್ತಾ ಇದ್ದೆ. ಈ ರೀತಿ ಗುಡ್ಡಗಳೇ ಸರಿದಿದ್ದನ್ನು ನಾವು ನೋಡಿದ್ವ ಹಿಂದೆ, ಈ 10-20 ವರ್ಷದಿಂದ ನಾವು ಕೇಳಿದ್ವಿ. ಅಟ್ಲೀಸ್ಟು ಅಲ್ಲೆಲ್ಲಿ ಸಣ್ಣ ಪುಟ್ಟದ ಗುಡ್ಡ ಕುಸಿತ ಆಗ್ತಾ ಇತ್ತು, ಪ್ರಶ್ನೆ ಬೇರೆ. ಈ ಗುಡ್ಡಗಳೇ ಸರಿಯೋದು ನೋಡಿ. ಗುಡ್ಡ ಕುಸಿದು ಸರ್ಕಾರಿ ಶಾಲೆಯ ಮೇಲೆ ಬಿದ್ದಿದೆ. ದೇವರು ದೊಡ್ಡವನು, ಯಾರು ಮಕ್ಕಳಿರಲಿಲ್ಲ. ಕೊಯ್ನಾಡು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಕೊಯ್ನಾಡು ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಮಡಿಕೇರಿಯ ಕೊಯ್ನಾಡು ಶಾಲೆಯ ಮೇಲೆ ಗುಡ್ಡ ಕುಸಿದಿದೆ. ಇದು ಸಂಗತಿ. ಯಾಕಂದರೆ ಈ ದೊಡ್ಡ ದೊಡ್ಡ ಬೇರುಗಳಿರುವಂಥದ್ದು, ಜೊತೆಗೆ ಈ ಯಾವುದೇ ಕಾರಣಕ್ಕೂ ಭೂ ಸವೆತ ಆಗಬಾರ್ದು. ಆ ಭೂ ಸವೆತ ಆಗಬಾರ್ದು ಅಂತಂದ್ರೆ ಅದನ್ನು ತಡೆಯೋದು ಯಾವ್ದು ಹೇಳಿ? ಮರಗಳನ್ನೇ ಬೋಳಿಸ್ಬಿಟ್ರೆ ನಾವು ಮರಗಳನ್ನು ಕಡ್ದು ಹಾಕಿದ್ವಿ, ಇನ್ನೇನಾಗತ್ತೆ ಹೇಳಿ? ಈ ರೀತಿ ಘಟನಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಮಡಿಕೇರಿ ತಾಲೂಕಿನ ಕೊಯ್ನಾಡು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಶಾಲಾ ಕಟ್ಟಡದ ಮೇಲೇ ಗುಡ್ಡ ಕುಸಿದು ಬಿದ್ದಿದೆ.